ರಸ್ತೆಯ ಸುಗಮ ಸಂಚಾರಕ್ಕೆ ಅನುವು ಮಾಡಿಕೊಡಬೇಕು ಎಂಬ ಉದ್ದೇಶದಿಂದ ಚನ್ನರಾಯಪಟ್ಟಣದ ರಸ್ತೆ ಬದಿ ವ್ಯಾಪಾರಸ್ಥರನ್ನು ತೆರವು ಮಾಡಿದ್ದಾರೆ. ಚನ್ನರಾಯಪಟ್ಟಣ ಸಂಚಾರಿ ಪೊಲೀಸ್ ಠಾಣೆ ಹಾಗೂ ಪುರಸಭೆಯ ಅಧಿಕಾರಿಗಳ ಜಂಟಿ ಕಾರ್ಯಾಚರಣೆಯ ಮೂಲಕ ಫುಟ್ಪಾತ್ ಅನ್ನು ಅತಿಕ್ರಮಣ ಮಾಡಿಕೊಂಡಿದ್ದವರಿಂದ ತೆರವು ಮಾಡಿಸಲಾಯಿತು. ಚನ್ನರಾಯಪಟ್ಟಣ ಡಿವೈಎಸ್ಪಿ ಎನ್ ಕುಮಾರ್ ಹಾಗೂ ಸಂಚಾರಿ ಪೊಲೀಸ್ ಠಾಣೆ ಪಿಎಸ್ಐ ಚರಣ ಸೇರಿದಂತೆ ಪುರಸಭೆಯ ಅಧಿಕಾರಿಗಳು ಹಾಗೂ ಸಿಬ್ಬಂದಿ ವರ್ಗ ಕಾರ್ಯಾಚರಣೆಯಲ್ಲಿ ಉಪಸ್ಥಿತರಿದ್ದರು. ಹಲವು ಮಂದಿ ಬೀದಿ ಬದಿ ವ್ಯಾಪಾರಸ್ಥರು ಸಹ ಪುರಸಭೆ ಅಧಿಕಾರಿಗಳನ್ನು ತರಾಟೆಗೆ ತೆಗೆದುಕೊಂಡರು. ಈ ವೇಳೆ ಪೊಲೀಸರು ಮಧ್ಯಪ್ರವೇಶ ಮಾಡಿ ತಮಗೆ ನೀಡಿರುವ ಜಾಗದಲ್ಲಿಯೇ ಅಂಗಡಿಗಳನ್ನು ನಿರ್ಮಾಣ ಮಾಡಿಕೊಳ್ಳಬೇಕು, ರಸ್ತೆಯನ್ನು ಅತಿಕ್ರಮಣ ಮಾಡಿರುವುದು ಎಷ್ಟು ಸರಿ, ಇದರಿಂದ ಪಾದಚಾರಿಗಳಿಗೆ ಹಾಗೂ ವಾಹನ ಸವಾರರಿಗೆ ತೊಂದರೆಯಾಗುತ್ತಿದೆ ಎಂದು ಬೀದಿ ಬದಿ ವ್ಯಾಪಾರಸ್ಥರನ್ನು ಮನವರಿಕೆ ಮಾಡಿ ತೆರವು ಕಾರ್ಯಾಚರಣೆ ಮಾಡಿದ್ದಾರೆ. ಈ ದಿನ ಚನ್ನರಾಯಪಟ್ಟಣ ನಗರದಲ್ಲಿ ನಮ್ಮ ಹಾಸ್ಪಿಟ್ಲ್ ಸರ್ಕಲ್ನಿಂದ ಓಲ್ಡ್ ಬಸ್ ಸ್ಟ್ಯಾಂಡು ಮತ್ತು ನ್ಯೂ ಬಸ್ ಸ್ಟ್ಯಾಂಡ್ವರೆಗೆ ಈ ಫುಟ್ಪಾತ್ ಹಾಕರ್ಸ್ ಅಂದರೆ ರಸ್ತೆ ಬದಿ ವ್ಯಾಪಾರಿಗಳು ಏನು ಮಾಡ್ತಾಯಿದ್ರು ಅಂತ ಹೇಳಿದ್ರೆ ಪೂರ ಫುಟ್ಪಾತಲ್ಲೆಲ್ಲ ಅಂಗಡಿಗಳು ಇಟ್ಕೊಂಡ್ಬಿಡೋರು. ವ್ಯಾಪಾರಸ್ಥರು ಬಂದವರು ಏನು ಮಾಡ್ತಾಯಿದ್ರು, ರಸ್ತೆ ಮೇಲೆ ನಿಲ್ಲಿಸ್ಬಿಟ್ಟು ವ್ಯಾಪಾರ ಮಾಡ್ತಾಯಿದ್ರು, ರಸ್ತೆ ಮೇಲೆ ನಿಂತ್ಕೊಂಡು ವ್ಯಾಪಾರ ಮಾಡೋದಾಗಿತ್ತು. ಅದಕ್ಕೆ ನಾವು ಚೀಫ್ ಆಫೀಸರ್ ಜೊತೆ ಮಾತಾಡಿ ಏನಾದರೂ ಮಾಡಿ ಫುಟ್ಪಾತ್ ಹಾಕರ್ಸ್ ಏನಿದ್ದಾರೆ ಅವರನ್ನು ಫುಟ್ಪಾತಿಂದ ತೆಗೆಸ್ಬೇಕು, ಅಲ್ಲಿ ಅವ್ರಿಗೆ ಆದಂಥ ಒಂದು ಸ್ಥಳವನ್ನು ನಿಗದಿಪಡಿಸಿದ್ದಾರೆ, ಅಲ್ಲಿಗೆ ಯಾರೂ ಹೋಗ್ತಾಯಿಲ್ಲ. ಅದಕ್ಕೆ ಚೀಫ್ ಆಫೀಸರು ಇನ್ನು ಮುಂದೆ ಅಲ್ಲಿಗೆ ಅವ್ರನ್ನ ಶಿಫ್ಟ್ ಮಾಡಲಿಕ್ಕೆ ಒಂದು ವ್ಯವಸ್ಥೆ ಮಾಡಲೇಬೇಕು ಅಂತ ಹೇಳಿ ಈ ದಿನ ನಾವು ಆ ಫುಟ್ಪಾತ್ ಹಾಕರ್ಸು ಮತ್ತು ಏನು ಬೋರ್ಡ್ಗಳು ಅದು ಇದು ಏನು ರೋಡಲ್ಲಿ ಇಟ್ಟಿದ್ರು ಅದನ್ನೆಲ್ಲನೂ ಮುನ್ಸಿಪಾಲ್ಟಿ ಮತ್ತು ನಮ್ಮ ಪೊಲೀಸ್ ಇಬ್ಬರು ಜೊತೆಯಲ್ಲಿ ಸಂಯುಕ್ತ ಕಾರ್ಯಾಚರಣೆ ಮಾಡಿ ಅದನ್ನೆಲ್ಲ ಇವತ್ತು ತೆರವುಗೊಳಿಸಲಿಕ್ಕೆ ಕ್ರಮ ತಗೊಂಡಿದ್ದೀವಿ. ಅದು ಹೀಗೆ ಕಂಟಿನ್ಯೂ ಆಗಬೇಕು. ಇವತ್ತು ಒಂದು ದಿನಕ್ಕೆ ಆಗೋದಿಲ್ಲ, ಇನ್ನು ಮುಂದೆ ಇದನ್ನು ಅಟ್ಲೀಸ್ಟ್ ಒಂದು 15-20 ದಿನ ಅದನ್ನು ಕಂಟಿನ್ಯೂಸ್ ಆಗಿ ನಾವು ಅದನ್ನು ಫಾಲೋ ಮಾಡಿಬಿಟ್ರೆ ಖಂಡಿತ ಜನಗಳು ಆಟೋಮೆಟಿಕ್ಕಾಗಿ ಗೊತ್ತಾಗುತ್ತೆ. ಆವಾಗ ಅವರು ಹಣ್ಣು ವ್ಯಾಪಾರ ಎಲ್ಲಿದೆ ಅಥವಾ ತರಕಾರಿಗಳು ಏನೇ ಆಗಲಿ ಎಲ್ಲಿ ಸಿಗುತ್ತೆ ಅಂತ ಅವ್ರಿಗೆ ಗೊತ್ತಾಗ್ಬಿಟ್ರೆ ಅವ್ರಿಗೆ ಹೋಗೇ ಹೋಗ್ತಾರೆ. ಬೇಕಾದವರು ಎಲ್ಲಿದ್ರೂ ತೊಗೊಳ್ತಾರೆ. ಸೊ ಅದು ಅಭ್ಯಾಸ ಆಗಬೇಕಷ್ಟೇ. ಆ ಅಭ್ಯಾಸ ಆಗೋಕ್ಕೋಸ್ಕರ ನಾವು ಇವತ್ತು ಅದನ್ನು ಶಿಫ್ಟ್ ಮಾಡಿಸಿದ್ವಿ. ಈ ಕಾರ್ಯಾಚರಣೆ ಇನ್ನೂ ಒಂದು 15-20 ದಿನಗಳ ಕಾಲ ಅದನ್ನು ಮೇಂಟೈನ್ ಮಾಡೋದೇ ಆದರೆ ಮೋಸ್ಟ್ ಪ್ರಾಬಬ್ಲಿ ಇಲ್ಲಿ ಫುಟ್ಪಾತ್ ಹಾಕರ್ಸ್ ಪ್ರಾಬ್ಲಮ್ಮು ಕಡಿಮೆ ಆಗುತ್ತೆ. ಸೊ ಆವಾಗ ಸಂಚಾರಕ್ಕೂ ಕೂಡ ಸರಳ ಆಗುತ್ತೆ ಅಂತ ತಿಳ್ಕೊಂಡಿದ್ದೀನಿ. ಸೊ ಅದನ್ನು ನಾವು ಇನ್ನು ಮುಂದೆನೂ ಕೂಡ ಅದನ್ನು ಸುಗಮ ಸಂಚಾರ ಆಗುವ ರೀತಿ ನೋಡ್ಕೊಡ್ತೀವಿ. ಟಿವಿ ಕನ್ನಡ ನ್ಯೂಸ್ಗೆ ಲೈಕ್ ಮಾಡಿ, ಶೇರ್ ಮಾಡಿ ಹಾಗೂ ಮತ್ತಷ್ಟು ಸುದ್ದಿಗಳಿಗಾಗಿ ಫಾಲೋ ಮಾಡಿ.